Hi Makle, welcome to 10 power 100 maths class. So ಈ ವಿಡಿಯೋದಲ್ಲಿ let's discuss about all possible questions for question number 37 ಆಯ್ತಾ. ಸೊ ನಾನು 2 ಮಾರ್ಕರ್ಸ್ ಇಂದ ಎಲ್ಲ 2 ಮಾರ್ಕರ್ಸ್ ಅಂಡ್ 3 ಮಾರ್ಕರ್ಸ್ ಎಲ್ಲ ಕ್ವಶನ್ಸ್ಗೂ ನಾನು ಎಲ್ಲ ಪಾಸಿಬಲ್ ಕ್ವಶನ್ಸ್ ನ ಮಾಡಿದೀನಿ ಮಕ್ಕಳೇ ಆಯ್ತಾ. ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ಸೊ ಐ ರಿಕ್ವೆಸ್ಟ್ ಯು ಟು ಲೈಕ್ ವಾಚ್ ಆಲ್ ದ ವಿಡಿಯೋಸ್ ಮಕ್ಕಳೇ. ಓಕೆ, ಪ್ರತಿ ಒಂದು ಕ್ವಶನ್ಸ್ಗೂ ಏನೆಲ್ಲ ಪಾಸಿಬಲ್ ಕ್ವಶನ್ಸ್ ಬರುತ್ತೆ ಅಂಡ್ ಅದರದ್ದು ಹೇಗೆ ಆನ್ಸರ್ಸ್ ಮಾಡಬೇಕು ಎಲ್ಲ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಪ್ಲೀಸ್ ವಾಚ್ ಮಾಡಿ ಸೊ ದಟ್ ನಿಮ್ಮ ಪ್ರಿಪರೇಷನ್ ತುಂಬಾ ಯೂಸ್ ಆಗುತ್ತೆ ಕಂಡ್ರು. ಓಕೆನಾ? And also ನಿಮ್ಮ ಸಪೋರ್ಟ್ ಮಕ್ಕಳೇ. Okay, so without your support all these are nothing ಕಂಡ್ರು. Okay, that's why so if you're watching my video for the first time, so please subscribe to my channel, and for all the other educational content you just follow my channel. Okay na? So let's start the class. So question number 37 mainly ಬಂದು 3D geometry ಇಂದ ಮಕ್ಕಳೇ. ಓಕೆ, ಸೊ ಇದು ಕೂಡ ತುಂಬಾ ಈಸಿ ಕಂಡ್ರು. ಓಕೆ, ಯಾವುದಾದ್ರು ಒಂದು 4-5 ಕ್ವಶನ್ಸ್ ಇದೆ ಅಷ್ಟೇ. ಓಕೆ, ನಾನು ಎಲ್ಲ ಪಾಸಿಬಲ್ ಕ್ವಶನ್ಸ್ ತಂದಿದ್ದೀನಿ. ಸೊ ಈಸಿಯಾಗಿ ಮಾಡ್ಬೋದು ಆಯ್ತಾ. ಸೊ ಲೈಕ್ ಇದನ್ನೇ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಲಾಸ್ಟ್ 3 ಮಾರ್ಕರ್ಸ್ ಅಲ್ಲಿ ಲಾಸ್ಟ್ ಕ್ವಶನ್ಸ್ಗಳು ತುಂಬಾ ಈಸಿ ಇದೆ. ಓಕೆ, ಸೊ ಲೆಟ್ಸ್ ಸಿ ಒನ್ ಬೈ ಒನ್. ಸೊ ಫಸ್ಟ್ ಕ್ವಶನ್ ಬಂದು ಈ ಡಿರೈವೇಶನ್ ಮಕ್ಕಳೇ. ಓಕೆ, ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಟು ದ ಗಿವನ್ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ಗಿವನ್ ವೆಕ್ಟರ್. ಸೊ ಇದು 3 ಮಾರ್ಕ್ಗೆ ಬರುತ್ತೆ. ಸೊ ಅದ್ರದ್ದು ದ ಡಯಾಗ್ರಾಮ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ಸೊ ಡಯಾಗ್ರಾಮ್ ನ ಮಿಸ್ ಮಾಡ್ಕೋಬೇಡಿ. I'll just draw that. So first of all ಇದು 3D geometry ಅಲ್ವಾ. ಸೊ 3D ಡಯಾಗ್ರಾಮ್ ಬರೀಬೇಕಾಯ್ತಾ. ಸೊ ಇದೊಂದು, ದೆನ್ ಈ ಕಡೆ ಒಂದು ಆಕ್ಸಿಸ್ ಅಂಡ್ ದೆನ್ ಈ ಕಡೆ ಒಂದು ಆಕ್ಸಿಸ್ ಆಯ್ತಾ. ಇದಾದ್ಮೇಲಿಂದ ಸೊ ಯು ಹ್ಯಾವ್ ಟು ಕನ್ಸಿಡರ್ 2 ಲೈನ್ಸ್ ಮಕ್ಕಳೇ. ಓಕೆ, ಸೊ ಒಂದು ಲೈನ್ ಈ ತರ ತಗೊಳ್ತೀನಿ ಅಂಡ್ ಫಾರ್ ದಿಸ್ ಒನ್ ಮೋರ್ so one more line I'll consider. Okay, so this is what the vectors are. ಇದಾದ್ಮೇಲಿಂದ ಸೊ ಲೆಟ್ಸ್ ರೈಟ್ ದಿಸ್ ಇಸ್ ವೆಕ್ಟರ್ ಬಿ ಆಯ್ತಾ. ಇಲ್ಲಿ 2 ಪಾಯಿಂಟ್ ತಗೊಳ್ತೀನಿ. ಸೊ ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಒನ್ ಪಾಯಿಂಟ್ ಪಿ. ದಿಸ್ ಇಸ್ ಪೊಸಿಷನ್ ವೆಕ್ಟರ್ ಪಾಯಿಂಟ್. ಓಕೆ, ಸೊ ಇವಾಗ ಜಾಯಿನ್ ಮಾಡಿ. ಸೊ ಪಾಯಿಂಟ್ ಎ ಜಾಯಿನ್ ಮಾಡೋಣ ಅಂಡ್ ಪಾಯಿಂಟ್ ಪಿ ಜಾಯಿನ್ ಮಾಡೋಣ. ಸೊ ದಿಸ್ ಇಸ್ ವಾಟ್ ದ ಲೈನ್ಸ್ ಯು ವಿಲ್ ಗೆಟ್ ಇಟ್. ಓಕೆನಾ? ಸೊ ಇಷ್ಟು ಮಾಡಬೇಕು. ಸೊ ಇದು ಮಾಡಿದ್ರೆ 1 ಮಾರ್ಕ್ ಸಿಗುತ್ತೆ ಆಯ್ತಾ. ಇವಾಗ ಇದರದ್ದು ವೆಕ್ಟರ್ ಪಿ ಅಂದ್ರೆ ಇದು ವೆಕ್ಟರ್ ಆರ್ ಆಯ್ತಾ. ಸೊ ಒ ಪಿ, ಸೊ ಇದು ಒ ಪಿ ಅಂದ್ರೆ ವೆಕ್ಟರ್ ಆರ್. ನೆಕ್ಸ್ಟ್ ಇದು ವೆಕ್ಟರ್ ಎ ಮಕ್ಕಳೇ ಅಂಡ್ ದಿಸ್ ಇಸ್ ವೆಕ್ಟರ್ ಬಿ. ದಿಸ್ ಇಸ್ ಅ ಪ್ಯಾರಲಲ್ ವೆಕ್ಟರ್. ಓಕೆ, ಸೊ ಇದು ಎಕ್ಸ್ ವೈ ಝೆಡ್ ಆಕ್ಸಿಸ್. ಇದು 3D ನೇ ಬರೀಬೇಕಾಯ್ತಾ. ಸೊ ಡೋಂಟ್ ಡ್ರಾ ಓನ್ಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಮಕ್ಕಳೇ, ಅಲ್ಲೇ ಹೋಗುತ್ತೆ ಮಾರ್ಕ್ಸ್. ಸೊ ಇದಾದ್ಮೇಲಿಂದ ಸೊ ಸ್ವಲ್ಪ ಎಕ್ಸ್ಪ್ಲೇಷನ್ಸ್ ಬರೀದಕ್ಕೆ. ಸೊ ಎಕ್ಸ್ಪ್ಲೇಷನ್ಸ್ ಯು ನೋ ವಾಟ್ ಯು ಹ್ಯಾವ್ ಟು ರೈಟ್ ಆಯ್ತಾ. ಸೊ ಅದನ್ನೆಲ್ಲ ನಾನು ಬರೆಯಲ್ಲ ಇಲ್ಲಿ. ಸೊ ವಿ ನೋ ದಟ್ ಎ ಪಿ ಈಸ್ ಪ್ಯಾರಲಲ್ ಟು ಎ ಪಿ. Vector AP is equal to lambda times of vector B, correct? Because when the vectors are parallel makle, okay, when the vectors are parallel, this is what the conditions, collinear conditions anta barutte gotta. So AP is equal to lambda times of B. So we know that AP can be written as OP minus OA, right? So OP minus OA is equal to lambda times of vector B. Okay, so lambda times of vector B. Now what is OP? OP vector is R vector minus A vector. OA andre A vector tane is equal to lambda times of vector B. So vector R is equal to A plus lambda B. A plus lambda B. So this is what the formula for us. Aita? So this is the equation of line passing to the given point. This is the vector form makle. Okay, so please understand ಇದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನ್ಸ್ ಬರೀಬೇಕು ನೀವು ಆಯ್ತಾ. ವೆಕ್ಟರ್ ಎ ಇದ್ರ ಬಗ್ಗೆ ಬರೀರಿ. ಸೊ ಓ ಎ ಇಸ್ ವೆಕ್ಟರ್ ಎ, ಓ ಪಿ ಇಸ್ ವೆಕ್ಟರ್ ಆರ್ ಅಂಡ್ ಬಿ ಇಸ್ ದ ಪ್ಯಾರಲಲ್ ವೆಕ್ಟರ್ ವಿಚ್ ಇಸ್ ಪ್ಯಾರಲಲ್ ಟು ವೆಕ್ಟರ್ ಎ ಪಿ ಅಂತ ಬರೀರಿ. ಓಕೆ, ಸೊ ಅಂಡ್ ಪಾಯಿಂಟ್ ಓ ಎಲ್ಲ ಮೆನ್ಷನ್ ಮಾಡಿ. ಸೊ ದಟ್ ಅಲ್ಲೊಂದು ಲೈಕ್ ಬೇಸಿಕ್ ಎಕ್ಸ್ಪ್ಲನೇಷನ್ ಫಾರ್ ದ ಡಯಾಗ್ರಾಮ್ ಆಯ್ತು. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ರಿಟನ್ ಇಸ್ ವೆಕ್ಟರ್ ಫಾರ್ಮ್ ಆಯ್ತಾ. ಸೊ ದಿಸ್ ಈಸ್ ವೆಕ್ಟರ್ ಫಾರ್ಮ್. They have written both vector form and Cartesian form. ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಇದೆ. They are asking us to find out both vector and Cartesian form. So since it is 3 marker ಆಗಿರೋದ್ರಿಂದ you have to do both ಆಯ್ತಾ. ಓಕೆ, ಇದು ವೆಕ್ಟರ್ ಫಾರ್ಮ್ ಆಯ್ತು. ಈಗ ಕಾರ್ಟೇಶಿಯನ್ ಫಾರ್ಮ್ಗೆ ಕಾರ್ಟೇಶಿಯನ್ ಫಾರ್ಮ್ ವೆರಿ ಸಿಂಪಲ್. ನಾನು ಏನ್ ಹೇಳ್ತೀನಿ ಅದನ್ನ ಮಾಡಿ ನೋಡಿ. ಎ ಮತ್ತೆ ಪಿ ಒಂದೇ ಲೈನ್ ಅಲ್ಲಿ ಇದೆ, ಕರೆಕ್ಟಾ. ಸೊ ಅದರದ್ದು ಕೋಆರ್ಡಿನೇಟ್ಸ್ ಬಂದು ವೆಕ್ಟರ್ ಪಿ ಇಸ್ ಈಕ್ವಲ್ ಟು, ಓಕೆ, ವೆಕ್ಟರ್ ಓ ಪಿ ಅಂತ ತಗೊಳ್ಳೋಣ, ಆರ್ ಎಲ್ಸ್ ವೆಕ್ಟರ್ ಆರ್ ಅಂತ ತಗೊಳ್ಳೋಣ. ಸೊ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಇದು ಮೇನ್ ವೆಕ್ಟರ್ ಆಗಿರೋದ್ರಿಂದ ಇದನ್ನ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್. ಓಕೆ, ಎಕ್ಸ್ ವೈ ಝೆಡ್ ಅಂತ ತಗೊಳ್ಳಿ. ನಾವು ಆ ಪಾಯಿಂಟ್ ಎ ಇದೆಲ್ಲ ದಟ್ ಈಸ್ ವೆಕ್ಟರ್ ಎ, ರೈಟ್. ಸೊ ವೆಕ್ಟರ್ ಎ ಇಸ್ ಈಕ್ವಲ್ ಟು ಇದನ್ನ x1 ಐ ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್ ಪ್ಲಸ್ z1 ಕೆ ಕ್ಯಾಪ್. x1 y1 z1 ತಗೊಳ್ಳಿ. ಎ ಮತ್ತೆ ಪಿ ಒಂದೇ ಲೈನ್ ಇರೋದ್ರಿಂದ ಎಕ್ಸ್ ವೈ ಝೆಡ್ ಅಲ್ಲೇ ತಗೊಳ್ಳಿ ಆಯ್ತಾ, ಮಿಸ್ ಆಗಲ್ಲ.
ನೆಕ್ಸ್ಟ್ ಎ ಬಿ ಸಿ ನ ಬಿ ವೆಕ್ಟರ್ ತಾನೆ, ಸೊ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಇದನ್ನ ಎ ಬಿ ಸಿ ನ ತಗೊಳ್ಳಿ, ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್, ಇದನ್ನ ಲೈಕ್ ಲಾಜಿಕಲಿ ಕಲ್ತ್ಕೊಳ್ಬೇಕು ನೀವು. ಅಂಡ್ ಇವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಈಗ ಆರ್ ಅಂದ್ರೆ ಏನು, ಇದು ಈ ವೆಕ್ಟರ್, ಸೊ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಎ. ಕರೆಕ್ಟಾ? ಸೊ ವೆಕ್ಟರ್ ಎ ಅಂದ್ರೆ ಇದು ಎಕ್ಸ್ ಒನ್ ಐ ಕ್ಯಾಪ್ ಪ್ಲಸ್ ವೈ ಒನ್ ಜೆ ಕ್ಯಾಪ್ ಪ್ಲಸ್ ಝೆಡ್ ಒನ್ ಕೆ ಕ್ಯಾಪ್. ಸೊ ಇದು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ವೆಕ್ಟರ್ ಬಿ. ವೆಕ್ಟರ್ ಬಿ ಅಂದ್ರೆ ಇದು ಮಕ್ಕಳೇ, ಕರೆಕ್ಟಾ? ಎ ಐ ಕ್ಯಾಪ್ ಪ್ಲಸ್ ಬಿ ಜೆ ಕ್ಯಾಪ್ ಪ್ಲಸ್ ಸಿ ಕೆ ಕ್ಯಾಪ್. ಓಕೆ, ಸೊ ಇಷ್ಟ ಆಯ್ತು. ಇವಾಗ ಎಲ್ಲ ಐ ಕಾಂಪೋನೆಂಟ್ ಯಾವ್ದೆಲ್ಲ ಐ ಐ ಐ ಇದೆ ಅದನ್ನೆಲ್ಲ ಈಕ್ವೇಟ್ ಮಾಡೋಣ. ಸೊ ಇಫ್ ಈಕ್ವೇಟ್, ಸೊ ಅರ್ಥ ಮಾಡ್ಕೊಳ್ಳಿ ಇದೊಂದು ಸ್ವಲ್ಪ. ಇಲ್ಲಿ ಎಕ್ಸ್ ಉಳ್ಕೊಳ್ತು, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಕ್ಸ್, ಇಲ್ಲಿ ಎಕ್ಸ್ ಒನ್ ಉಳ್ಕೊಳ್ತು ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಅಂತ ಬಂತು, ಕರೆಕ್ಟಾ? ಇಲ್ಲಿ ಬಿಕಾಸ್ ಎರಡು ಅಡಿಷನ್ ಆಗ್ತಿರೋದ್ರಿಂದ ಐ ಹ್ಯಾವ್ ಟೇಕನ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ. ಎಲ್ಲ ಐ ಐ ಐ. ನೆಕ್ಸ್ಟ್ ಜೆ ಜೆ ಮಾಡೋಣ. ಸೊ ಇಲ್ಲಿ ಜೆ ಇಲ್ಲಿ ವೈ ಇದೆ, ಸೊ ವೈ ಇಸ್ ಈಕ್ವಲ್ ಟು ವೈ ಒನ್ ಪ್ಲಸ್ ಲ್ಯಾಂಬ್ಡಾ ಬಿ ಆಯ್ತು, ಲ್ಯಾಂಬ್ಡಾ ಬಿ. ಓಕೆ, ನೆಕ್ಸ್ಟ್ ಸೊ ಝೆಡ್ ಇಸ್ ಈಕ್ವಲ್ ಟು ಝೆಡ್ ಒನ್ ಪ್ಲಸ್ ಲ್ಯಾಂಬ್ಡಾ ಸಿ ಆಯ್ತು. ಓಕೆ, ಇವಾಗ ಲ್ಯಾಂಬ್ಡಾಗೆ ಸಾಲ್ವ್ ಮಾಡೋಣ. ಸೊ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ. ಅಂಡ್ ಇಲ್ಲಿ ಇಲ್ಲೂ ಕೂಡ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ವೈ ಮೈನಸ್ ವೈ ಒನ್ ಬೈ ಬಿ. ಇಲ್ಲಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಝೆಡ್ ಮೈನಸ್ ಝೆಡ್ ಒನ್ ಬೈ ಸಿ. ಸಿನ್ಸ್ ಆಲ್ ಆರ್ ಲ್ಯಾಂಬ್ಡಾ ಮಕ್ಕಳೇ, ಸೊ ಎಲ್ಲಾನು ಈಕ್ವೇಟ್ ಮಾಡಿ ಬರೀರಿ. ಸೊ the Cartesian equation is x minus x1 by a is equal to y minus y1 by b is equal to z minus z1 by c. This is the equation in the Cartesian form. Okay, ಇಲ್ಲಿ ನೆನಪಿಟ್ಕೊಳ್ಳಿ, ಈ x1 y1 z1 ಇದು ಬಂದು a ವೆಕ್ಟರ್, ಇದು ಎ ಬಿ ಸಿ ಬಂದು ಬಿ ವೆಕ್ಟರ್. ಓಕೆ, ಸೊ ಇದೆರಡು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಮಾಡ್ತೀವಲ್ಲ ಅವಾಗ ನಮಗೆ ಇದು ಬೇಕಾಗುತ್ತೆ. ಓಕೆ, ಸೊ ರಿಮೆಂಬರ್ x1 y1 z1 ಬಂದು ಇಲ್ಲ ಬರ್ದಿರಲ್ಲ, ಎಕ್ಸ್ ಒನ್ ವೈ ಒನ್ ಝೆಡ್ ಒನ್ ಅಂದ್ರೆ ಎ ವೆಕ್ಟರ್, ಕರೆಕ್ಟಾ? ಅಂಡ್ ಎ ಬಿ ಸಿ ಬಂದು ಬಿ ವೆಕ್ಟರ್. ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ, ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ರೆ. ಸೊ ಈಸಿಯಾಗಿ 3 ಮಾರ್ಕ್ ಬರುತ್ತೆ ಮಕ್ಕಳು, ಪ್ರಾಕ್ಟೀಸ್ ಮಾಡ್ರು ಚೆನ್ನಾಗಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದು ಎರಡು ತುಂಬಾ ಈಸಿ ಕಾನ್ಸೆಪ್ಟ್, ಬಟ್ ತುಂಬಾ ಜನ ಫಾರ್ಮುಲಾ ಬರ್ದೆ ಮಿಸ್ ಮಾಡ್ಕೊಳ್ತೀರಾ. ಸಿ, ಈ ಟಾಪ್ ಫಾರ್ಮುಲಾ ಬಂದು ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಮಕ್ಕಳೇ. ಓಕೆ, ಟೂ ಸ್ಕ್ಯೂ ಲೈನ್ಸ್ ಗೆ a2 ಮೈನಸ್ a1 ಡಾಟ್, ಇಲ್ಲಿ ಡಾಟ್ ಪ್ರಾಡಕ್ಟ್ ಆಯ್ತಾ? ಸೊ ಇದು ಮೇಜರ್ ಆಗಿ ಇಂಪಾರ್ಟೆಂಟ್, ಇದು ಡಾಟ್ ಪ್ರಾಡಕ್ಟ್. ಸೊ ದೆನ್ ಇಂಟು ಡಾಟ್ b1 ಕ್ರಾಸ್ b2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2, ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2. ಇದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬಟ್ ನಿಮಗೆ ಚೆನ್ನಾಗಿ ಫಾರ್ಮುಲಾ ಗೊತ್ತಿರಬೇಕು. a2 ಮೈನಸ್ a1 ಡಾಟ್ b1 ಕ್ರಾಸ್ b2 ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b1 ಕ್ರಾಸ್ b2. ಫಸ್ಟ್ ಆಫ್ ಆಲ್ ಈ ಫಾರ್ಮುಲಾ ಚೆನ್ನಾಗಿ ಕಲೀರಿ ಆಯ್ತಾ? ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಫಾರ್ಮುಲಾ ಕರೆಕ್ಟ್ ಕಲ್ತ್ಕೊಳ್ಳಿ. ನೆಕ್ಸ್ಟ್, ಇದು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು, ಈ ಮಾಡ್ಯುಲಸ್ ಏನಕ್ಕೆ ಹಾಕ್ತೀವಿ ಅಂದ್ರೆ, ಸಿನ್ಸ್ ಡಿಸ್ಟೆನ್ಸ್ ಇಸ್ ಪಾಸಿಟಿವ್ ಆಲ್ವೇಸ್ ವಿ ಪುಟ್ ಮಾಡ್ಯುಲಸ್. ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತಾ? ಎಕ್ಸ್ಕ್ಲೂಡಿಂಗ್ ದಿಸ್ ಮಕ್ಕಳೇ. ಓಕೆ, ಇಲ್ಲೊಂದು ನೋಡಿ, ಇದು ಇಸ್ ಬಿ ಕ್ರಾಸ್ a2 ಮೈನಸ್ a1. ಇಲ್ಲೊಂದು ಮ್ಯಾಗ್ನಿಟ್ಯೂಡ್ ಇದೆ, ಲುಕ್ ಎಟ್ ದಿಸ್, ದೇರ್ ಇಸ್ ಒನ್ ಮ್ಯಾಗ್ನಿಟ್ಯೂಡ್. ಆಕ್ಚುಲಿ ಈ ತರ ಫಾರ್ಮುಲಾ ಇದೆ, b ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ b ಕ್ರಾಸ್ a2 ಮೈನಸ್ a1, b ಕ್ರಾಸ್ a2 ಮೈನಸ್ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ. ಏನಕ್ಕೆ ಮ್ಯಾಗ್ನಿಟ್ಯೂಡ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಬಿ ಕ್ರಾಸ್ ಅಂತಿದೆ, ಬಿ ಕ್ರಾಸ್ ಈಗ ಕ್ರಾಸ್ ಪ್ರಾಡಕ್ಟ್ ಮಾಡುವಾಗ ನಮಗೆ ಐ ಜೆ ಕೆ ಫಾರ್ಮ್ ಅಲ್ಲಿ ಬರುತ್ತೆ ಮಕ್ಕಳೇ. ಓಕೆ, ಬಟ್ ನಮಗೆ ಡಿಸ್ಟೆನ್ಸ್ ಬೇಕಾಗಿರೋದೇನು ನಂಬರ್ ಆಗಿ ಬೇಕಾಗಿರೋದು, ಕರೆಕ್ಟಾ? ಇದಕ್ಕೆ ನಾವು ಮ್ಯಾಗ್ನಿಟ್ಯೂಡ್ ಹಾಕಿಲ್ಲ ಅಂತ ಹೇಳಿದ್ರೆ ನಮಗೆ ವೆಕ್ಟರ್ ಫಾರ್ಮ್ ಅಲ್ಲೇ ಬರುತ್ತೆ. ಸೊ ವೆಕ್ಟರ್ ಫಾರ್ಮ್ ನಮಗೆ ಬೇಕಾಗಿಲ್ಲ, ದಟ್ಸ್ ವೈ ಇಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಗ್ಬೇಕು. ನಿಮಗೆ ಲೈಕ್ ಮೈನಸ್ ಪ್ಲಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಈ ಮ್ಯಾಗ್ನಿಟ್ಯೂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಓಕೆ, ಸೊ ತುಂಬಾ ಜನ ಮಿಸ್ ಮಾಡ್ಕೊಳ್ತೀರಾ. ಸೊ ಪ್ಲೀಸ್ be very cautious when you write this ಮಕ್ಕಳೇ. ಓಕೆ, ಸೊ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ b ಕ್ರಾಸ್ a2 ಮೈನಸ್ a1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ b. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾ ಫಸ್ಟ್ ಕ್ಲಿಯರ್ ಆಗಿರಿ. ಓಕೆ, ಫಾರ್ಮುಲಿಂದ ನಿಮಗೆ ಕನ್ಫ್ಯೂಷನ್ ಆಗೋದು. ಇಲ್ಲಿ ಡಾಟ್ ಪ್ರಾಡಕ್ಟ್, ಸ್ಕ್ಯೂ ಲೈನ್ಸ್ ಅಲ್ಲಿ ಡಾಟ್ ಪ್ರಾಡಕ್ಟ್, ಪ್ಯಾರಲಲ್ ಲೈನ್ಸ್ ಅಲ್ಲಿ ಕ್ರಾಸ್ ಪ್ರಾಡಕ್ಟ್. ಓಕೆ, ಸೊ ಲೆಟ್ಸ್ ಸಾಲ್ವ್ ಫ್ಯೂ ಕ್ವೆಶ್ಚನ್ಸ್ ಹಿಯರ್. ಓಕೆ, ಸೊ ಫೈಂಡ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಲೈನ್ 1 ಅಂಡ್ ಲೈನ್ 2. ವೆಕ್ಟರ್ ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಆಯ್ತಾ? ಇಲ್ಲಿ ಫಸ್ಟ್ a1 a2 b1 b2 ನ ಬರ್ಕೊಳ್ಳೋದು ವೆರಿ ಚಾಲೆಂಜಿಂಗ್ ಥಿಂಗ್. ಸೊ ಲೆಟ್ಸ್ ರೈಟ್ ದಟ್. ಸೊ ಇಲ್ಲಿ a1 ಅಂದ್ರೆ ಇದು, ರೈಟ್? ಸೊ a1 ಇಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ದೇರ್ ಇಸ್ ನೋ ಕೆ ಕ್ಯಾಪ್. ಓಕೆ, ಫೈನ್. ನೆಕ್ಸ್ಟ್ b1 ಮಕ್ಕಳೇ. ಸೊ b1 ವೆಕ್ಟರ್ ಯಾವುದು? 2i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಕರೆಕ್ಟಾ? a1 a2 ಆಯ್ತು. ನೆಕ್ಸ್ಟ್ b1 a2 b2. So a2 is equal to what? So 2i cap plus j cap minus k cap, and this is 3i cap minus 5j cap
ಪ್ಲಸ್ 2k ಕ್ಯಾಪ್. ಓಕೆ ಓಕೆ, ಇವಾಗ ನಮಗೆ ಫಾರ್ಮುಲಾ ಏನು ಫಸ್ಟ್? ಓಕೆ, ಫಾರ್ಮುಲಾ ಬರ್ದ್ಬೇಡ. ಸೊ ಡಿ ಇಸ್ ಈಕ್ವಲ್ ಟು, ಇದು ಸ್ಕ್ಯೂ ಲೈನ್ಸ್ ಪ್ಯಾರಲಲ್ ಲೈನ್ಸ್ ಫಸ್ಟ್ ಅದು ನೋಡ್ಬೇಕಾಯ್ತಾ. ಸ್ಕ್ಯೂ ಲೈನ್ಸ್ ಪ್ಯಾರಲಲ್ ಲೈನ್ಸ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಈ B1 B2 ಜಾಗದಲ್ಲಿ ಸೇಮ್ ವೆಕ್ಟರ್ಸ್ ಇರುತ್ತೆ. ಇಲ್ಲಿ ಸೇಮ್ ವೆಕ್ಟರ್ ಇದೆಯಾ? ಎರಡು ಸೇಮ್ ಇದೆಯಾ? ಇಫ್ B1 is equal to B2 then it is called parallel lines ಮಕ್ಕಳು. ಓಕೆ, ಐ ಥಿಂಕ್ ನಾನು ಟೇಕನ್ ಒನ್ ಕ್ವಶನ್ ಹಿಯರ್. ಈ ಕ್ವಶನ್ ನೋಡಿ, ಇದು ಆಕ್ಚುಲಿ ಪ್ಯಾರಲಲ್ ಲೈನ್ಸ್. ಇಲ್ಲಿ ಎರಡು, ಇದು ಮತ್ತೆ ಇದು ಸೇಮ್ ಆಗಿದೆ. ಇಲ್ಲಿ ನಾವು ಪ್ಯಾರಲಲ್ ಲೈನ್ಸ್ ಕಂಡೀಷನ್ಸ್ ಯೂಸ್ ಮಾಡ್ತೀವಿ ಆಯ್ತಾ. ಬಟ್ ಇನ್ ದಿಸ್ ಕೇಸ್ ವಿ ಆರ್ in this case B1 ಮತ್ತೆ B2 ಎರಡು ಡಿಫರೆಂಟ್ ಆಗಿದೆ. ಸೊ ಇನ್ ದಿಸ್ ಕೇಸ್ ವಿ ಯೂಸ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಆಯ್ತಾ. ಫಾರ್ಮುಲಾ ಏನು? A2 minus A1 dot B1 cross B2 divided by magnitude of B1 cross B2, magnitude of B1 cross B2. ಓಕೆ, ಸೊ ಇಷ್ಟು ಬರ್ದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಂಡ್ ಫಾರ್ಮುಲಾ ಬರ್ದ್ಮೇಲೆ ನಿಮ್ಗೆ ಅದನ್ನ ಏನು ಮುಟ್ಟಕ್ಕೆ ಹೋಗ್ಬೇಡಿ. ಫಸ್ಟ್ A2 minus A1 ಸಪರೇಟ್ ಮಾಡ್ಕೊಳ್ಳಿ, ಅಂಡ್ ದೆನ್ B1 ಕ್ರಾಸ್ ಸಪರೇಟ್ ಆಗಿ ಮಾಡ್ಕೊಳ್ಳಿ, ಅಂಡ್ ದೆನ್ ಡಾಟ್ ಪ್ರಾಡಕ್ಟ್ ಎಲ್ಲ ಸಪರೇಟ್ ಮಾಡ್ಕೊಂಡು ಫೈನಲ್ ಅದ್ರೊಳಗೆ ಹಾಕಿ ಅಷ್ಟೇ. ಓಕೆ, ಇವಾಗ A2 minus A1 ಮಾಡೋಣ. ಸೊ A2 minus A1 is equal to A2 ಅಂದ್ರೆ ಅದು ಮೈನಸ್ ಇದು, ಸೊ 2 minus I ಅಂದ್ರೆ I ಕ್ಯಾಪ್. ನೆಕ್ಸ್ಟ್ J minus J ಅಂದ್ರೆ ಪ್ಲಸ್ 0 J ಕ್ಯಾಪ್, 0 J ಕ್ಯಾಪ್. ಮೈನಸ್ ಕೆ ಅಂದ್ರೆ ಇದು, ಸೊ ಇಟ್ಸ್ ಮೈನಸ್ ಕೆ ಕ್ಯಾಪ್ ಮತ್ತೆ. ಓಕೆ, ದಿಸ್ ಇಸ್ A2 minus A1 ಆಯ್ತಾ. ನೆಕ್ಸ್ಟ್ B1 ಕ್ರಾಸ್ B2 ಮಾಡಬೇಕು. B1 ಕ್ರಾಸ್ B2 is equal to, this is the determinant form, right? So I, J, K, what are these numbers? So 2 minus 1, 1, and 3 minus 5, 2. Okay, so this is I of minus 2 plus 5 minus J of 2 2s are 4 minus 3 plus K of minus 10 plus 3. So if you solve this, you get 3I cap minus J cap, yeah, minus J cap minus 7K cap 6. So this is B1 cross B2. We'll find, see, the magnitude kuda beku namge. What is magnitude? Magnitude is B1 cross B2 makle, right? The magnitude illa find out ಮಾಡೋಣ. So magnitude of B1 cross B2 is equal to square root of 9 plus 1, correcta? 9 plus 1 plus ಇದು 49 ಆಯ್ತು. So 10 root 59 ಮಕ್ಕಳೇ, ಕರೆಕ್ಟಾ? root 59. So this is the denominator. Okay, ನಮ್ಗೆ ಇವಾಗ ಮೇನ್ ಆಗಿ ಇದು ಡಾಟ್ ಪ್ರಾಡಕ್ಟ್ ಆಫ್ ದೀಸ್ ಟು ಮಾಡ್ಬೇಕು. So let's do the dot product of these two. So A2 minus A1 ಅಂದ್ರೆ ಎಷ್ಟಿದು? I cap plus 0 J cap minus K cap. Next B1 cross B2. B1 cross B2 ಅಂದ್ರೆ ಇದು 3I cap minus J cap minus 7K cap. So now dot product of them. So dot product, I am not writing that, right? 3 ones are 3 minus plus 0. Okay, my plus 7 alva. So ಇಷ್ಟಾಯ್ತು 10 ಆಯ್ತು ಮಕ್ಕಳೇ. Okay, this value is 10. ಓಕೆನಾ? ಫೈನಲ್ ಆಗಿ ಏನ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿಗೆ, ಸೊ ಡಿ ಇಸ್ ಈಕ್ವಲ್ ಟು ಇದು 10 ಡಿವೈಡೆಡ್ ಬೈ ರೂಟ್ 59 ಅಂತ ಇಡಿ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಎವ್ರಿಥಿಂಗ್, ಕರೆಕ್ಟಾ? ಮತ್ತೆ ಇಲ್ಲಿ ಹಾಕಿ ಇದನ್ನ ಪಾಯಸ ಮಾಡಬೇಡಿ. ಓಕೆ, ಇದ್ರೊಳಗೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡಿದ್ರೆ ತುಂಬಾ ಮಿಸ್ಟೇಕ್ ಮಾಡ್ಕೊಳ್ತೀರಾ. ದಟ್ಸ್ ವೈ ಈ ತರ ಸಪರೇಟ್ ಆಗಿ ಎಲ್ಲಾನು ಸಪರೇಟ್ ಆಗಿ ಮಾಡ್ಕೊಂಡು ಇಫ್ ಯು ಜಸ್ಟ್ ಪುಟ್ ಇಟ್ ಇನ್ ದ ಫೈನಲ್ ಆನ್ಸರ್, ಫೈನಲ್ ಫಾರ್ಮುಲಾ ಮಕ್ಕಳು, ದಿಸ್ ಇಸ್ ಮೋರ್ ದನ್ ಎನಫ್. ದಿಸ್ ಇಸ್ ದ ರೈಟ್ ವೇ ಆಫ್ ಸಾಲ್ವಿಂಗ್ ಕಂಟ್ರೋಲ್. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ತುಂಬಾ ಈಸಿ ಕಾನ್ಸೆಪ್ಟ್ ಮಕ್ಕಳು, ಈಸಿಯಾಗಿ 3 ಮಾರ್ಕ್ ಬರುತ್ತೆ ಅಂಡ್ ಇದ್ರಲ್ಲಿ ಏನು ಚೇಂಜಸ್ ಬರಲ್ಲ, ಇದೇ ತರ ಕ್ವಶನ್ಸ್ ಗಳೇ ಬರೋದು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಇದು ಕಾರ್ಟೇಶಿಯನ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಈ ಈಕ್ವೇಷನ್ಸ್ ಆಫ್ ಲೈನ್ ಇನ್ ದ ಕಾರ್ಟೇಶಿಯನ್ ಫಾರ್ಮ್ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. A1 A2 A3 ಬರೆಯುವಾಗ ಕೇರ್ಫುಲ್ ಆಗಿದೆ ಆಯ್ತಾ. A1 ಯಾವುದು? A1 ವೆಕ್ಟರ್ ಅಂದ್ರೆ ಇದು ಇಲ್ಲಿ ಉಲ್ಟಾ ತಗೋಬೇಕಾಯ್ತಾ? ಮೈನಸ್ ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್, ರೈಟ್? ನೆಕ್ಸ್ಟ್ A2 ವೆಕ್ಟರ್ ಅಂದ್ರೆ ಇದು 3I ಕ್ಯಾಪ್ ಪಾಸಿಟಿವ್ ತಗೊಳ್ಳೋಣ, ಪ್ಲಸ್ 5J ಕ್ಯಾಪ್ ಪ್ಲಸ್ 7K ಕ್ಯಾಪ್. ನಿಮಗೆ ಅನಿಸ್ತಿರ್ಬೋದು ಏನಕ್ಕೆ ನಾನು ಉಲ್ಟಾ ತಗೊಂಡೆ ಅಂತ. ಉಲ್ಟಾ ಬಿಕಾಸ್ ದ ಜನರಲ್ ಫಾರ್ಮ್ ಆಫ್ ಇಲ್ಲಿ ಮಾಡಿದ್ವಲ್ಲ, ಜನರಲ್ ಫಾರ್ಮ್ ಆಫ್ ಕಾರ್ಟೇಶಿಯನ್ ಫಾರ್ಮ್ ಇಸ್ ಎಕ್ಸ್ ಮೈನಸ್ x1. ಇಲ್ಲಿ ಮೈನಸ್ ಇರಬೇಕು, ಬಟ್ ನಮ್ಗೆ ಇಲ್ಲಿ ಉಲ್ಟಾ ಇದೆ, ಕರೆಕ್ಟಾ?
ಇಲ್ಲಿ ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ. ಸೊ ದಟ್ ಮೀನ್ಸ್ x1 is 3, y1 is 5 and z1 is 7. ಬಟ್ ಇಲ್ಲಿ ಪ್ಲಸ್ ಇದೆ, ಅದಕ್ಕೋಸ್ಕರ ನಾನು ಉಲ್ಟಾ ತಗೊಂಡೆ. ಸೊ ರಿಮೆಂಬರ್ ಇದು a1 ತಗೊಳ್ಳುವಾಗ ಕೇರ್ಫುಲ್ ಆಗಿರಿ. ಓಕೆ, ನೆಕ್ಸ್ಟ್ b1 ಮಕ್ಕಳೇ. ಸೊ ವಾಟ್ ಇಸ್ b1? ಸೊ b1 is equal to 7 i cap minus 6 j cap plus 1 k cap. Okay, and b2 ಏನಾಗುತ್ತೆ? ಸೊ 1 i cap minus 2 j cap plus 1 k cap, right? So ಇಲ್ಲ a2 minus a1 ಮಾಡೋಣ. a2 minus a1 is equal to ಇದು minus ಇದು, ಸೊ ಇದೇನಾಗುತ್ತೆ 4 i cap ಆಯ್ತು ಅಲ್ವಾ? 4 i cap. ನೆಕ್ಸ್ಟ್ 5 minus ಇದಂದ್ರೆ plus 6 j cap ಆಯ್ತು. ನೆಕ್ಸ್ಟ್ 7 plus 8 k cap ಆಯ್ತು. ಓಕೆ, a2 minus a1 ವೆರಿ ಸಿಂಪಲ್ ಆಗಿ ಇಲ್ಲೇ ಆಗೋಯ್ತು. ನೆಕ್ಸ್ಟ್ b1 cross b2 ಮಾಡ್ಬೇಕು, ರೈಟ್? ಸೊ ವಿಲ್ ಡೂ ಇಟ್. ಯಾ, ಸೊ b1 cross b2 is equal to I j k ಅಲ್ಲಿ 7 minus 6 1 and here 1 minus 2 1. So it is I of minus 6 plus 2, right? Yeah, minus j of 7 minus 1 plus k of 14 plus 6, correct? So ಇದನ್ನ ಸಾಲ್ವ್ ಮಾಡಿದ್ರೆ 4 i cap. So 4 i cap minus 4 i cap, sorry, minus 4 i cap. ಇದು 7 minus 1 6, so minus 6 j cap and 14 minus 6 in the minus 8 k cap. So this is b1 cross b2. Alva makle? So b1 cross b2. So let's find the magnitude here itself. Aita? So what is the magnitude of this? So b1 cross b2 is equal to, it is 16 plus 36 plus 8 and 64 alva? 64 70 70 100 116 ಬರುತ್ತೆ, right? So root 116 ಬಂತು. This is the magnitude of b1 cross b2. ನಾವು ಇವಾಗ a2 minus a1 dot b1 cross b2 ಮಾಡೋಣ. So b1 cross b2 is equal to ಯಾವ್ದು ನಂಬರ್? minus 4 i cap minus 6 j cap minus 8 k cap ಆಯ್ತು. So let's find the dot product of these two. So dot product is minus, this is minus 16, ಇದು minus 36, ಇದು minus 64. ಯಾ, ಇದನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? minus 116 ಬರುತ್ತೆ, ಕರೆಕ್ಟ್ ಅಲ್ಲ? minus 116. So now finally distance between two skew lines is d is equal to same formula. Okay, so a2 minus a1 dot b1 cross b2 divided by magnitude of b1 cross b2. So this is minus 116 and this is root 1116. So like one root times gets cancelled, so like we can put modulus to eliminate negative sign. So final d is equal to the root times cancel ಆಗಿದ್ರೆ root 116 is the final answer. ಓಕೆ, ಇಷ್ಟು ಮಾಡಿದ್ರೆ ಸಾಕು, ಆದ್ರೆ ಸಾಕು, ಬರೆದ್ರು ಸಾಕು, ಆಯ್ತಾ? ದೊಡ್ಡ ವಿಚಾರ ಅದು. ಸೊ ಲೈಕ್ ಈ ತರ ಸ್ಟೆಪ್ ಬೈ ಸ್ಟೆಪ್ ಮಾಡಿ, ಲೈಕ್ ಟ್ರಸ್ಟ್ ಮೀ, ಯು ಕ್ಯಾನ್ ಈಸಿಲಿ ಸ್ಕೋರ್ 3 out of 3 ಕಂಟ್ರೋಲ್ ಇಯರ್. ಓಕೆ, ನೆಕ್ಸ್ಟ್, ಸೊ ಆಸ್ ಐ ಎಕ್ಸ್ಪ್ಲೈನ್ ಅರ್ಲಿಯರ್, ಇದು ನಿಮ್ಗೆ ಪ್ಯಾರಲಲ್ ಲೈನ್ಸ್, ಆಯ್ತಾ? ಹೆಂಗೆ ಪ್ಯಾರಲಲ್ ಲೈನ್ಸ್ ಸರ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸೊ ವೆರಿ ಸಿಂಪಲ್, ಈ b1 ಮತ್ತೆ b2 ಎರಡು ಸೇಮ್ ಆಗಿರುತ್ತೆ. ಓಕೆ, ಇನ್ ದಟ್ ಕೇಸ್ ಯು ವಿಲ್ ಗೆಟ್ ಪ್ಯಾರಲಲ್ ಲೈನ್ಸ್ ಕಂಡೀಷನ್ಸ್. ಸೊ ಅದಕ್ಕೆ ಫಾರ್ಮುಲಾ ಫಸ್ಟ್ ನೆನ್ಪಿಟ್ಕೊಳ್ಳಿ, d is equal to magnitude of. ಓಕೆ, ರಾಗವಾಗಿ ತುಂಬಾ ಚೆನ್ನಾಗಿ ಎಳಿತಾ ಇದ್ದೀನಿ, ಮ್ಯಾಗ್ನಿಟ್ಯೂಡ್ ಆಫ್ ಅಂದ್ರೆ ಏನಕ್ಕೆ ನಿಮ್ಗೆ ಎಕ್ಸಾಮ್ ಅಲ್ಲಿ ನೆನಪೇ ಆಗಲ್ಲ, ಅದು ತಗೊಳ್ಳಿಲ್ಲ ಅಂದ್ರೆ ಹೇಳ್ತೀನಿ ಏನಕ್ಕೆ ಏನಾಗುತ್ತೆ ಅಂತ. ಸೊ ಇಟ್ ಇಸ್ ಬಿ ಕ್ರಾಸ್ a2 minus a1 ಮಕ್ಳೆ, ಬಿ ಕ್ರಾಸ್ a2 minus a1 whole divided by magnitude of vector b. Magnitude of vector b. Numerator ಕೂಡ magnitude, denominator ಕೂಡ magnitude. Numerator it's not modulus, it is magnitude. Okay, ಅರ್ಥ ಆಗುತ್ತೆ ಏನಕ್ಕೆ a2 minus, we will do that. Okay, so we'll do a2 minus a1 ಡೈರೆಕ್ಟ್ ಆಗಿ ಮಾಡ್ಲಾ? a2 minus a1 ಅಂದ್ರೆ ಇದು ಮೈನಸ್ ಇದು, ಸೊ 3 minus 1 ಅಂದ್ರೆ 2 ಅಲ್ವಾ? ಸೊ 2 i cap. ನೆಕ್ಸ್ಟ್ 3 minus 2 ಅಂದ್ರೆ ಪ್ಲಸ್ j cap. ನೆಕ್ಸ್ಟ್ minus 5 minus minus, ಸೊ ಇದು minus k cap ಬರುತ್ತೆ, minus k cap. ಓಕೆ, ಇಲ್ಲಿ b ವೆಕ್ಟರ್ ಅಂದ್ರೆ 2 i cap plus 3j cap plus 6k cap. Okay, next we'll do b cross a2 minus a1. Okay, is equal to I j k b vector andre, so 2 3 6, yeah, 2 3 6, and a2 minus a1 andre it is 2 1
-1. ಸೊ ಇದನ್ನ ಸಾಲ್ವ್ ಮಾಡಿದ್ರೆ I of -3 -6 minus J of -2 -12 plus K of 2 minus 6 ಅಲ್ಲ. Yeah, so we get -9 I cap plus 14 J cap. 2 minus 6 ಅಂದ್ರೆ ಎಷ್ಟು? 2 minus 6 ಅಂದ್ರೆ -4 ಅಲ್ಲ, -4 K cap. So this is B cross A2 minus A1. So this is B cross A2 minus A1. ಓಕೆ, ಇವಾಗ ನಿನಗೆ ಅರ್ಥ ಆಗುತ್ತೆ ನಾನು ಏನಕ್ಕೆ ಲೈಕ್ ಸ್ವಲ್ಪ ಎಕ್ಸಾಜರೇಟ್ ಮಾಡಿದೆ ಬಿಗಿನಿಂಗ್ ಅಲ್ಲಿ ನಾನು ಅಂತ, ರೈಟ್? ಸೊ ಇವಾಗ ನೋಡಿ, ಬಿ ಕ್ರಾಸ್ A2 minus A1 ನಮಗೆ ವೆಕ್ಟರ್ ಫಾರ್ಮ್ಯಾಟ್ ಅಲ್ಲಿ ಬಂತು. ಬಟ್ ಇಲ್ಲಿ ನಮಗೆ ವೆಕ್ಟರ್ ಫಾರ್ಮ್ಯಾಟ್ ಅಲ್ಲಿ ಬಂದ್ರೆ ಆನ್ಸರ್ ಸಿಗಲ್ಲ, ನಮಗೆ ನಂಬರ್ ಬೇಕಾಗಿರುತ್ತೆ. ದಟ್ಸ್ ವೈ ಫಾರ್ ದಿಸ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಮಕ್ಕಳೇ. ಓಕೆ, ಸೊ ಇದಕ್ಕೆ ಸೊ ಬಿ ಕ್ರಾಸ್ A2 minus A1 ಮಾಡಿ. ಓಕೆ, ಸೊ ರೂಟ್ ಅಂದ್ರೆ ಇದು 81 ಪ್ಲಸ್ 14 ಅಂದ್ರೆ 196 ಪ್ಲಸ್ 16. ಅಯ್ಯೋ ಇದೆಷ್ಟಪ್ಪ, 196 206 206 212. ಸೊ 212 ಅಂಡ್ 81 ಎಷ್ಟಿದು 3, ಇದು 9, ಇದು 2. ಸೊ 293 ಕರೆಕ್ಟ್ ಅಲ್ಲ? ದಿಸ್ ಇಸ್ ರೂಟ್ 293. ಓಕೆ, ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಕೂಡ ಬೇಕು. ವಾಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ 9 ಪ್ಲಸ್ 36. ರೂಟ್ ಇದು 7 ಬರುತ್ತೆ, ರೂಟ್ 49. ಓಕೆ, ವಿಲ್ ರೈಟ್ ದಟ್. ರೂಟ್ 49, that is nothing but 7. So D is equal to root 293 by 7 is the final answer ಮಕ್ಕಳೇ. ಓಕೆ, ಇದನ್ನು ಕ್ಯಾಲ್ಕುಲೇಟ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಈ ತರ ಇಡಿ ಸಾಕು. ಓಕೆ, ಸೊ ರಿಮೆಂಬರ್, ನಾನು ತುಂಬಾ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ, ಇಲ್ಲಿ ಮ್ಯಾಗ್ನಿಟ್ಯೂಡ್ ಹಾಕಿ, ನ್ಯೂಮರೇಟರ್ಗೆ ಮ್ಯಾಗ್ನಿಟ್ಯೂಡ್ ಹಾಕಿ, ಇಲ್ಲ ಅಂದ್ರೆ ಆನ್ಸರ್ ಬರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಿಮ್ದು ಕನ್ಫ್ಯೂಷನ್ ಆಗ್ಬೋದು. ಆಯ್ತಾ? ಐ ಶೋ ಯು ಹೌ ಟು ಲೈಕ್ ರೈಟ್ ಇನ್ ದ ಒರಿಜಿನಲ್ ಫಾರ್ಮ್ಯಾಟ್ ಮಕ್ಕಳೇ. ಓಕೆ, ದೆನ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಈಸಿ ಆಗಿದೆ. ಇಲ್ಲಿ ನೋಡಿ, ಈ ತರ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ. ಯೂಶಲಿ ನಮಗೆ ಪ್ರೀವಿಯಸ್ ಕೇಸಸ್ ಎಲ್ಲ ಈ ತರ ಕೊಡ್ತಾ ಇದ್ರು, ರೈಟ್? ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ದಿಸ್ ಪ್ಲಸ್ ಲ್ಯಾಂಬ್ಡಾ, ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಕೊಡ್ತಾ ಇದ್ರು. ಬಟ್ ಇಲ್ಲಿ ಈ ತರ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಕ್ವಶನ್ ಪೇಪರ್ ಏನಾದ್ರು ಪೇಪರ್ ಪ್ಯಾಟರ್ನ್ ಚೇಂಜ್ ಮಾಡಿದ್ರೆ ಇಂಥ ಕ್ವಶನ್ಸ್ ಗಳು ಬರೋ ಚಾನ್ಸಸ್ ಇದೆ. ದಟ್ಸ್ ವೈ ಬಿ ರೆಡಿ ಮಕ್ಕಳೇ. ಓಕೆ, ಇಲ್ಲಿ ವೆರಿ ಸಿಂಪಲ್ ಆಯ್ತಾ? ನಾನು ಒಂದು ಫಸ್ಟ್ ವೆಕ್ಟರ್ ತಗೊಳ್ತೀನಿ. ವೆಕ್ಟರ್ ಆರ್ ಇಸ್ ಈಕ್ವಲ್ ಟು 1 minus t I cap plus t minus 2 j cap plus 3 minus 2t k cap. ಓಕೆ, ಏನ್ ಮಾಡಿ ಅಂತ ಹೇಳಿದ್ರೆ ಈ ಐ ಜೆ ಕೆ ನ ಮಲ್ಟಿಪ್ಲೈ ಮಾಡಿ. ಸೊ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಇದು ಐ ಕ್ಯಾಪ್ ಆಯ್ತಾ, ಇದು ಮೈನಸ್ ಟಿ ಐ ಕ್ಯಾಪ್ ಆಯ್ತು, ಪ್ಲಸ್ ಟಿ ಜೆ ಕ್ಯಾಪ್, ರೈಟ್? ಸೊ ಟಿ ಜೆ ಕ್ಯಾಪ್ ಮೈನಸ್ 2j, ಇದು ಪ್ಲಸ್ 3k ಕ್ಯಾಪ್ ಮೈನಸ್ 2t k ಕ್ಯಾಪ್, 2t k ಕ್ಯಾಪ್. ಅರ್ಥ ಆಯ್ತಾ? ಇದಾದ್ಮೇಲೆ ವೆರಿ ಸಿಂಪಲ್ ಆಯ್ತಾ, ಯಾವುದು ಟಿ ಇಲ್ಲ, ಓನ್ಲಿ ಐ ಜೆ ಕೆ ಫಾರ್ಮ್ಯಾಟ್ ಅಲ್ಲಿ ಇದೆ. ಅಂದ್ರೆ ಇದು ವಾಟ್ ಇಸ್ ದಟ್ ಇಯರ್ ಅಂಡ್ ಇದು ಇವೆರಡು ಇಲ್ಲ ಒಟ್ಟಿಗೆ ಬರೀರಿ. ಸೊ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಐ ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಮಕ್ಕಳೇ. ಓಕೆ, ದಿಸ್ ಇಸ್ ವೆಕ್ಟರ್ ಎ. ನಮ್ಗೆ ಇನ್ನೆಲ್ಲಿ ಟಿ ಟಿ ಇದೆ ಅದೆಲ್ಲ ಟಿ ಕಾಮನ್ ತಗೊಳ್ಳಿ. ಸೊ ಇಫ್ ಐ ಟೇಕ್ ಪ್ಲಸ್ ಟಿ ಕಾಮನ್, ಆಯ್ತಾ, ಪ್ಲಸ್ ಟಿ ಕಾಮನ್, ಯು ಗೆಟ್ ಮೈನಸ್ ಐ ಕ್ಯಾಪ್, ಕರೆಕ್ಟಾ? ಮೈನಸ್ ಐ ಕ್ಯಾಪ್, ಇಲ್ಲಿ ಮೈನಸ್ ಜೆ ಕ್ಯಾಪ್ ಅಂಡ್ ಇಲ್ಲಿ ಪ್ಲಸ್ 2k ಕ್ಯಾಪ್. ಸೊ ದಿಸ್ ಇಸ್ ಯುವರ್ ಬಿ ವೆಕ್ಟರ್. ಆಯ್ತಾ? ನೆನ್ಪಿಟ್ಕೊಳ್ಳಿ, ಇಲ್ಲಿ ಪ್ಲಸ್ ಆಗಿರ್ಬೇಕು, ಬಿಕಾಸ್ ನಮ್ಗೆ ಜನರಲ್ ಈಕ್ವೇಶನ್ ಆಫ್ ಲೈನ್ ಬಂದು, ಜನರಲ್ ಈಕ್ವೇಶನ್ ಆಫ್ ಲೈನ್ ಇಸ್ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಬಿ ಇದೆ. ಸೊ ಇದು ಮಧ್ಯದಲ್ಲಿ ಪ್ಲಸ್ ಆಗಿರ್ಬೇಕು. ದಟ್ಸ್ ವೈ ಟೇಕ್ ಪ್ಲಸ್ ಟಿ ಕಾಮನ್ ಮಕ್ಕಳು. ಇಲ್ಲಿ ಮೈನಸ್ ಇದೆ, ದಟ್ಸ್ ವೈ ಐ ಟುಕ್ ಪ್ಲಸ್ ಟಿ ಕಾಮನ್. ಸೊ ಇದು ಮೈನಸ್ ಆಯ್ತು, ಮೈನಸ್ ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್, ಕರೆಕ್ಟಾ? ಇದು ಪ್ಲಸ್ ಅಲ್ವಾ, ಪ್ಲಸ್ ಟಿ ಜೆ. ಇದು ಪ್ಲಸ್, ಯಾ. So this is plus and this is minus only, no? Yeah, I made a mistake, sorry. Yeah, minus 2k cap, correct alla? Because if I take t common ತಗೊಂಡ್ರೆ ಇಲ್ಲಿ minus I cap ಉಳಿತು, ಇಲ್ಲಿ t ಇಲ್ಲಿ j cap ಉಳಿತು, ಇಲ್ಲಿ minus. Yeah, I have not taken minus. Why? ಸುಮ್ಮನೆ ಮಿಸ್ಟೇಕ್ ಆಗುತ್ತೆ.
ಓಕೆ, ಸೊ ದಿಸ್ ಇಸ್ ಅಬೌಟ್ ಫಸ್ಟ್ ಲೈನ್ ಮಕ್ಕಳೇ. ಓಕೆ, ಇದು ಫಸ್ಟ್ ಲೈನ್ಗೆ. ಸೊ ಸೇಮ್ ಅದೇ ತರ ಈ ಇಕ್ವೇಶನ್ಸ್ಗೆ ಮಾಡೋಣ. ಓಕೆ, ಸೊ ಇಫ್ ಯು ವಾಂಟ್ ಐಲ್ ಶೋ ಯು ಹಿಯರ್. ಸೊ vector r is equal to, I'll multiply ಮಾಡಿ. So it is si cap, right? Si cap plus I cap plus 2sj cap minus j cap minus ಇಲ್ಲಿ ಮೈನಸ್ ಇದೆ, ಆಚೆ ಕೇರ್ಫುಲ್ ಆಯ್ತಾ, minus 2sk cap minus k cap ಆಯ್ತು. ಓಕೆ, ಸೊ ನಾವು ವೆಕ್ಟರ್ r is equal to ಇಲ್ಲಿ I cap ಮೈನಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಒನ್ ವೆಕ್ಟರ್. ನೆಕ್ಸ್ಟ್ ಇಲ್ಲಿ ಯಾವ್ದ್ರಲ್ಲೆಲ್ಲ ಎಸ್ ಕಾಮನ್ ಇದೆ. ಓಕೆ, ಇದ್ರಲ್ಲಿ ಎಸ್ ಇದೆ, ಇದ್ರಲ್ಲಿ ಎಸ್ ಇದೆ, ಇದ್ರಲ್ಲಿ ಎಸ್ ಇದೆ, ಪ್ಲಸ್ ಎಸ್ ಕಾಮನ್ ತಗೊಳ್ಳಿ. ಎಸ್ ಕಾಮನ್ ತಗೊಂಡ್ರೆ ಇಲ್ಲಿ ಐ ಕ್ಯಾಪ್ ಬರುತ್ತೆ, ಇಲ್ಲಿ ಪ್ಲಸ್ 2j ಕ್ಯಾಪ್ ಬರುತ್ತೆ, ಇಲ್ಲಿ ಮೈನಸ್ 2k ಕ್ಯಾಪ್ ಬರುತ್ತೆ. ಓಕೆ, ದಿಸ್ ಇಸ್ B2 ಅಂಡ್ ದಿಸ್ ಇಸ್ A2 ಆಯ್ತಾ. ದೆನ್ ಯು ನೋ ಹೌ ಟು ಡೂ ದಟ್ ಅಲ್ವಾ. ಎರಡು B1 ಮತ್ತು B2 ಎರಡು ಡಿಫ್ರೆಂಟ್ ಆಗಿದೆ. ಸೊ ಇನ್ ದಿಸ್ ಕೇಸ್ ಯು ಗೋನಾ ಯೂಸ್ ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸ್ ಫಾರ್ಮುಲಾ. ಕರೆಕ್ಟ್ ಅಲ್ವಾ. ಸೊ ಐ ಹೋಪ್ ಇಷ್ಟೇ ಅನ್ಸುತ್ತೆ ಮಕ್ಳೆ. ಯಾ, ಸೊ ದಟ್ಸ್ ಇಟ್ ಮಕ್ಳೆ. ಸೊ ಇದರಲ್ಲಿ ಇಷ್ಟೇ ಕ್ವಶನ್ಸ್ ಬರೋದು. ಐ ಕ್ಯಾನ್ ಗಿವ್ ಯು ಗ್ಯಾರಂಟಿ ಇಯರ್ ಮಕ್ಳೆ. ಓಕೆ, ಸೊ ಇದ್ರ ಬಿಟ್ಟು ಜಾಸ್ತಿ ಕ್ವಶನ್ಸ್ ಇಲ್ಲ. ಸೊ ದಟ್ಸ್ ವೈ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪ್ರಿಪರೇಷನ್ ಅಲ್ಲಿ ಐ ಫೀಲ್ ದಟ್ ಲೈಕ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಮಕ್ಳೆ. ಓಕೆ, ಸೊ ಮೈ ಇಂಟೆನ್ಷನ್ ಇಸ್ ಲೈಕ್ ಟು ಮೇಕ್ ಯು ಆಲ್ ಸ್ಕೋರ್ ವೆಲ್ ಇನ್ ದ ಫೈನಲ್ ಎಕ್ಸಾಮಿನೇಷನ್ ಕಂಟ್ರೋಲ್. ದಟ್ಸ್ ವೈ ಐ ಆಮ್ ಮೇಕಿಂಗ್ ಎ ಸ್ಮಾಲ್ ಲೈಕ್ ಹೆಲ್ಪ್ ಇನ್ ಯುವರ್ ಪ್ರಿಪರೇಷನ್. ಐ ಹೋಪ್ ಇದು ತುಂಬಾ ಡಿಫರೆನ್ಸ್ ಆಗಿದೆ ನಿಮ್ಮ ಪ್ರಿಪರೇಷನ್ ಅಲ್ಲಿ ಅಂತ ಮಕ್ಳೆ. ಓಕೆ, if it is happening, so what you have to do, so please support me in all the cases, and like please subscribe to my channel. Okay na. So that's it makle. I'll see you in the next video. Thank you so much.